ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಇದೇ 21ನೇ ತಾರೀಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಗೆ ಚುನಾವಣೆ ನಡೆಯಲಿದ್ದು, ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಮತ್ತು ತಾಲೂಕುಗಳಿಗೆ ಮಹಾ ಚುನಾವಣೆ ಎದುರಾಗಲಿದೆ. 21ರಂದು ನಡೆಯಲಿರುವ ಚುನಾವಣೆಗೆ ಇಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದ್ದು, ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಘಟಕಗಳು ಮತ್ತು ತಾಲೂಕು ಘಟಕಗಳಿಗೆ ನಾಮಪತ್ರ ಸಲ್ಲಿಸಲು ಸದಸ್ಯರ ನುಗ್ಗಲು ಸಾಮಾನ್ಯವಾಗಿತ್ತು. ಹಾಗೆಯೇ ಬೆಂಗಳೂರು ನಗರದಲ್ಲೂ ಸಹ ಇಂದು ಅಂತಿಮ ಗಳಿಗೆಯವರೆಗೂ ನಾಮಪತ್ರವನ್ನು ಸಲ್ಲಿಸಿದರು. ಬೆಂಗಳೂರು ನಗರ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ 7 ಜನ ನಾಮಪತ್ರ ಸಲ್ಲಿಸಿದ್ದಾರೆ. ಯಜಮಾನ್ ನಂಜುಂಡೇಶ್, ಗುರುಸ್ವಾಮಿ, ಚಂದ್ರಮೌಳಿ, ಹರೀಶಾರಾಧ್ಯ, ಮಲ್ಲಿಕಾರ್ಜುನ್, ಚಂದ್ರಧರ್ ಸೇರಿದಂತೆ 7 ಜನ ನಾಮಪತ್ರ ಸಲ್ಲಿಸಿದವರಲ್ಲಿ ಪ್ರಮುಖರಾಗಿದ್ದಾರೆ. ಹಾಗೂ ಮತ್ತು ಕಾರ್ಪೊರೇಷನ್ ಅಧ್ಯಕ್ಷ ಸ್ಥಾನಕ್ಕೂ ಸಹ 7 ಜನ ನಾಮಪತ್ರ ಸಲ್ಲಿಸಿದ್ದಾರೆ. ಜಿಲ್ಲಾ ಘಟಕದ ಕಾರ್ಯಕಾರಿ ನಿರ್ವಾಹಕ ಸಮಿತಿ ಸದಸ್ಯ ಸ್ಥಾನಕ್ಕೆ 64 ಜನ ನಾಮಪತ್ರ ಸಲ್ಲಿಸಿದರೆ, ಕಾರ್ಪೊರೇಷನ್ ಕಾರ್ಯಕಾರಿ ನಿರ್ವಾಹಕ ಸಮಿತಿಗೆ 68 ಜನ ನಾಮಪತ್ರ ಸಲ್ಲಿಸಿದ್ದಾರೆ. ಬೆಂಗಳೂರು ನಗರದ ಘಟಕದ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾದಂತಹ ಯಜಮಾನ್ ನಂಜುಂಡೇಶ್ ಅವರು ವೀರಶೈವ ನ್ಯೂಸ್ನೊಂದಿಗೆ ಮಾತನಾಡಿದ್ದಾರೆ. ಹಾಗೂ ಮತ್ತೋರ್ವ ಅಧ್ಯಕ್ಷ ಹರೀಶಾರಾಧ್ಯವರು ಸಹ ವೀರಶೈವ ನ್ಯೂಸ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮಹಾಚುನಾವಣೆಯ ಸಂದರ್ಭದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಘಟಕಕ್ಕೆ ಅಧ್ಯಕ್ಷನಾಗಿ ಹಾಗೂ ನನ್ನ ಎಲ್ಲ ಬಂಧು ಬಾಂಧವರು ಜೊತೆಗೂಡಿ 31 ಜನ ನಗರ ಜಿಲ್ಲೆಗೆ ಮತ್ತು ಕಾರ್ಪೊರೇಷನ್ ಘಟಕಕ್ಕೆ 31 ಜನ ಇವತ್ತು ಅರ್ಜಿಯನ್ನು ಸಲ್ಲಿಸಿದ್ದೇವೆ. ಇವತ್ತು ಕಡೆ ದಿನ, ಅದರಿಂದ ಈ ಒಂದು ವಿಷಯನ ತಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಖಿಲ ಭಾರತ ವೀರಶೈವ ಮಹಾಸಭೆ ಚುನಾವಣೆ 2024 ಇಂದ 29ರ ಅವಧಿಗೆ 5 ವರ್ಷಗಳ ಅವಧಿಗೆ ಚುನಾವಣೆಯನ್ನು ಘೋಷಣೆ ಮಾಡಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರ ಕೇಂದ್ರ ಸಮಿತಿ ಘೋಷಣೆ ಮಾಡಿದೆ. ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಮೆಂಬರ್ಶಿಪ್ಪು ತುಂಬ ಜಾಸ್ತಿ ಮಾಡಿರೋದ್ರಿಂದ ಈ ಸಂದರ್ಭದಲ್ಲಿ ಈ ವಿಶೇಷ ಏನಪ್ಪ ಈ ಚುನಾವಣೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಮಿನಿಮಮ್ ಅಟ್ಲೀಸ್ಟ್ 8ರಿಂದ 10 ಜಿಲ್ಲೆಗಳಲ್ಲಿ ಈ ಸರಿ ಚುನಾವಣೆ ನಡೆಯುತ್ತೆ. ವಿಶೇಷವಾಗಿ ಬೆಂಗಳೂರು ಕರ್ನಾಟಕ ರಾಜಧಾನಿಯಾಗಿರೋದ್ರಿಂದ ಅತ್ಯಂತ ಒಂದು ಪ್ರಮುಖ ಸ್ಥಾನವನ್ನು ವೀರಶೈವ ಮಹಾಸಭೆಯ ಕೇಂದ್ರ ಕಚೇರಿ ಇಲ್ಲೇ ಇರೋದರಿಂದ ಬೆಂಗಳೂರು ವೀರಶೈವ ಮಹಾಸಭಾ ಜಿಲ್ಲಾ ಘಟಕಕ್ಕೆ ನಾನು ಅಂದರೆ ನಂಜುಂಡೇಶ್ ಅವರು, ಹರೀಶಾರಾಧ್ಯ ಆದಂಥ ನಾನು, ಚಂದ್ರಾಧರು, ಸುಧಾ ಪಾಟೀಲು, ಗುರುಸ್ವಾಮಿ, ಮೃತ್ಯುಂಜಯ ಸ್ವಾಮಿ, ಮಲ್ಲಿಕಾರ್ಜುನ್ ಸಿ ಅಂತ 7 ಜನಗಳು ಆಕಾಂಕ್ಷಿಯಾಗಿ ಇವತ್ತು ನಾಮಪತ್ರವನ್ನು ಕೊನೆಯ ದಿನ ಆಗಿತ್ತು, ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ನಂಜುಂಡೇಶ್ ಅವರು ಸಮಾಜಮುಖಿಯಾಗಿ ನಮ್ಮ ಸಮಾಜಕ್ಕೆ ತುಂಬ ಸೇವೆಯನ್ನು ಮಾಡಿದ್ದಾರೆ. ನಾನು ಅಷ್ಟೇ ವಿಧಾನಸಭಾ ಘಟಕದಿಂದ, ಜಯನಗರದಿಂದ, ಕಾರ್ಪೊರೇಷನ್ ಘಟಕದಿಂದ ಹಿಡಿದು ಜಿಲ್ಲಾ ಘಟಕ ಎಂದು ಈಗ ರಾಜ್ಯ ಘಟಕದ ಪದಾಧಿಕಾರಿಗಳಾಗಿ ಕೆಲಸ ಮಾಡಿದ್ದೀವಿ. ಇದೊಂದು ಏನು ವಿಶೇಷ ಅಂದರೆ ಭೀಮಣ್ಣ ಖಂಡ್ರೆಯವರು ಈ ಭವನವನ್ನು ಕಟ್ಟಿ ವೀರಶೈವ ಸಮಾಜವನ್ನು ಅಂದರೆ ಮೇಲ ಹಂತದಿಂದ ಕೆಳ ಹಂತದವರು ತಂದಂತಹ ಕೀರ್ತಿ ಯಾರಿಗಾನ ಸಿಕ್ಕಬೇಕು ಅಂದರೆ ಅದು ಸನ್ಮಾನ್ಯ ಭೀಮಣ್ಣ ಖಂಡ್ರೆಜಿ ಅವರಿಗೆ. ಅದೇ ರೀತಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ SS ಶಾಮನೂರು ಶಿವಶಂಕರಪ್ಪಾಜಿಯವರು ಈ ಅಧ್ಯಕ್ಷರ 10 ವರ್ಷಗಳ ಕಾಲ ಅವರು ನಿರಂತರವಾಗಿ 2 ಅವಧಿಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಏನು ನಿಮಗೆ ಗೊತ್ತಿದೆ, ಏನು ಏನೇನು ನಡೆದಿದೆ ಇತಿಹಾಸದಲ್ಲಿ ಇಲ್ಲಿ ವೀರಶೈವ ಲಿಂಗಾಯತನ ಏನು ಹೊಡಿಬೇಕು ಅಂತ ಇದ್ರೋ ಅದನ್ನು ಪ್ರಬಲವಾಗಿ ನಿಂತಹ ಒಂದು ಕೀರ್ತಿ, ಸಮಾಜವನ್ನು ಒಡೆದೇ ಬಿಡದಾಗೆ ಒಗ್ಗಟ್ಟಾಗಿ ಮಾಡೋಂಥ ಕೀರ್ತಿ ಯಾರಿಗಾನ ಸಿಕ್ಕಿದ್ರೆ ಅದು ಶಾಮನೂರು ಶಿವಶಂಕರಪ್ಪ ನಮ್ಮ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿ, ಮಹಾಪ್ರಧಾನ ಕಾರ್ಯದರ್ಶಿ ಆದಂಥ ಈಶ್ವರ್ ಖಂಡ್ರೆಜಿಯವರು ಅಷ್ಟೇ, ಅವರೆಲ್ಲರ ಒಂದು ನೇತೃತ್ವದಿಂದ ಇವತ್ತು ನಮ್ಮ ಸಭೆ ವೀರಶೈವ ಮಹಾಸಭೆ ಒಂದು ಒಗ್ಗಟ್ಟಾಗಿ ನಿಂತಿದೆ. ಎಲ್ಲ ಒಳಪಂಗಡಗಳನ್ನು ವೀರಶೈವ ಮಹಾಸಭೆಯ ಮಹಾ ಉದ್ದೇಶ ಏನಪ್ಪ ಅಂದರೆ ಒಳಪಂಗಡಗಳು ಒಂದಾಗುವಂಥದ್ದು, ಎಲ್ಲರೂ ಒಂದಾಗಿ ಮಾಡಬೇಕು, ಒಂದು ಶಕ್ತಿಯಾಗಿ ಸಂಘಟನೆ ಮಾಡಬೇಕು ಅಂತೇಳಿ ಎಲ್ಲ ಒಂದು ಹೋರಾಟವನ್ನು ಮಾಡಿದ್ದೇವೆ. ನಾವು ಬೆಂಗಳೂರು ಮಹಾಜನತೆಗೆ ಅಂದರೆ ನಮ್ಮ ಚುನಾವಣೆಯಲ್ಲಿ ಏನು ಮತದಾರರಿದ್ದಾರೆ 6300 ಜನ ಇದ್ದೀವಿ, ಅವರಲ್ಲಿ ಒಂದು ವಿಶೇಷವಾಗಿ ಮನವಿ ಬಿಡ್ತೀವಿ. ನಾವು ಇಬ್ಬರು ಯುವಕರು ಇರೋದ್ರಿಂದ ಲಾಸ್ಟ್ ಟರ್ಮಲ್ಲಿ ನಾವು ಗುರುಸ್ವಾಮಿಯವರಿಗೆ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ನಾವು ಸಹಕಾರ ಮಾಡಿದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ ಎಲ್ಲ ವೀರಶೈವ ಬಂಧುಗಳಿಗೆ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಶಯ ಆಗಿದೆ. ಅದಕ್ಕೆ ಅವರು ಸಹ ಧ್ವನಿಗೂಡಿಸಬೇಕು, ಅವರು ಮತ್ತು ಸಹಾಯ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾಯಿದ್ದೀನಿ.